ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲ? ಇವತ್ತು ಬೆಳಗ್ಗೆ ಒಂದು ಪಾರ್ಸೆಲ್ ಬರುತ್ತೆ ಅಂತ ಕಾಲ್ ಮಾಡಿದರು. ವೆಯ್ಟ್ ಮಾಡ್ತಾ ಇದ್ದೆ, ಪಾರ್ಸೆಲ್ ಬರುತ್ತೆ ಬೇಯಿಸ್ಕೋಬೇಕು ಅಂತ ಅಂದ್ಬಿಟ್ಟು 3-4 ಡೇಸಿಂದ ವೆಯ್ಟ್ ಮಾಡ್ತಾ ಇದ್ದೆ ಪಾರ್ಸೆಲ್ಗೋಸ್ಕರ. ಸ್ವಲ್ಪ ಕೆಲಸ ಇತ್ತು ಇದರಿಂದ ಅಂತ ಅಂದ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ತೊಗೊಂಡೆ ಪಾರ್ಸೆಲ್ನ. ಏನಿರ್ಬೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಪಾರ್ಸೆಲ್ ಕಳಿಸಿದ್ದು ನನಗೆ ನಮ್ಮ ಗಿರೀಶ್ ಅಣ್ಣ ಧಾರವಾಡಿಂದ ಕಳಿಸಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂತಂದರೆ ಒಂದೇ ಒಂದು ಮಾತು, ಅಣ್ಣ ಈ ಥರ ಬೇಕು ಅಂತ ಅಂದಿದ ತಕ್ಷಣ ಅದನ್ನು ಎಲ್ಲ ರೆಡಿ ಮಾಡಿ ನನಗೆ ಕಳಿಸ್ಕೊಟ್ಟು ಧಾರವಾಡಿಂದ. ಅದಕ್ಕಂತೂ ನಾನು ತುಂಬ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಏನಿತ್ತಪ್ಪ ಅಂತ ಅಂದರೆ, ನನಗೆ ಕ್ರಾಫ್ಟ್ ಮಾಡೋದಕ್ಕೆಲ್ಲ ಕ್ರಾಫ್ಟ್ ಮೆಟೀರಿಯಲ್ಸ್ ಬೇಕಿತ್ತು. ಅದು ದುಡ್ಡು ಕೊಟ್ಟರೆ ಸಿಗೋದಿಲ್ಲ. ಹಾಗಾಗಿ ತೋಟ ಎಲ್ಲ ಇರೋ ಕಡೆ ಆದರೆ ಸಿಗುತ್ತೆ ಈಸಿಯಾಗಿ. ನಾವು ಬೆಂಗಳೂರಲ್ಲಿರೋದ್ರಿಂದ ಅದು ಸಿಗ್ತಾ ಇರಲಿಲ್ಲ. ತುಂಬ ಟ್ರೈ ಮಾಡಿದ್ದೆ. ಹಾಗಾಗಿ ಕೇಳಿದರು, ಯಾವ ಥರ ಮೆಟೀರಿಯಲ್ ಹೇಳಿ ನಾನು ಕಳಿಸ್ಕೊಡ್ತೀನಿ, ಒಂದು ಫೋಟೋ ಕಳಿಸಿ ಸಾಕು ನೀವು ಅಂತ ಅಂದ್ಬಿಟ್ಟು. ನಾನು ಕೂಡ ಹೇಳಿದ್ದೆ, ಕ್ರಾಫ್ಟ್ ಮಾಡೋದಕ್ಕೆ ಕೆಲವೊಂದು ಬಮ್ ಥರ ಬೇಕಿತ್ತು, ಮತ್ತು ಸಾಫ್ಟಾಗಿರೋ ಫಾರ್ಮ್ ಶೀಟು, ಕೆಲವೊಂದು ತೆಂಗಿನದು ಫ್ಲವರ್ದು ಎಲ್ಲ ಬೇಕಿತ್ತು ಅಂತ ಅಂದ್ಬಿಟ್ಟು. ಪಾಪ ಅವ್ರು ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ಫ್ರೀ ಮಾಡಿಕೊಂಡು ತೋಟದ ಕಡೆ ಹೋದಾಗ ಇದೆಲ್ಲ ಅವ್ರ ತೋಟದಲ್ಲೇ ಬೆಳೆದಿದ್ದು ಜೋಳದ ಕಡ್ಡಿ. ಸೊ ಅದು ಹಸಿದನ್ನು ತಂದು ಒಣಗಿಸಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ, ಮತ್ತು ಅಷ್ಟೇ ಅಲ್ಲದಲ್ಲ ಅದನ್ನು ಸಿಪ್ಪೆ ಕೂಡ ತೆಗೆದು ಅದನ್ನು ಸಪ್ರೇಟ್ ಪ್ಯಾಕ್ ಮಾಡಿ, ಇದನ್ನು ಡೆಮೋಗೆ ಹಾಗೆ ತೋರಿಸಿ ಸಿಸ್ಟರ್ ಅಂತ ಅಂದ್ಬಿಟ್ಟು ಈ ಥರ ಕಳಿಸಿದ್ರು. ಆಮೇಲೆ ಕ್ಲೀನ್ ಮಾಡಿ ಕಟ್ ಮಾಡಿರೋದನ್ನು ಕೂಡ ಸಪ್ರೇಟ್ ಕಳಿಸಿದ್ರು. ನೀಟಾಗಿ ಡೈರೆಕ್ಟಾಗಿ ವಿಡಿಯೋ ಮಾಡೋವಾಗ ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಇನ್ನು ತೆಂಗಿನದು ಫ್ಲವರ್ ಕಳಿಸಿದ್ರು. ಅದು ಅಷ್ಟೇ, ಫ್ಲವರ್ ಎಲ್ಲ ಮಾಡೋದಕ್ಕೆ ಇದರಿಂದ ಎಲ್ಲ ಏನೇನು ಕ್ರಾಫ್ಟ್ ಮಾಡಿದ್ದೀನಿ ಅಂತ ನೆಕ್ಸ್ಟು ಅದು ಕೂಡ ಒಂದೊಂದು ಫೋಟೋ ಅಥವಾ ವೀಡಿಯೋ ಇದ್ರೆ ಅಪ್ಲೋಡ್ ಮಾಡ್ತೀನಿ, ಕ್ಲಿಪ್ ಹಾಕ್ತೀನಿ, ಅದನ್ನು ಕೂಡ ನೋಡಿ. ಅನ್ಕೋಬೋದು ಇದೇನು ಅಷ್ಟು ಅಂತ ಇಂಪಾರ್ಟೆಂಟಾ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಯಾಕಂದರೆ ಕ್ರಾಫ್ಟ್ ಮಾಡೋವಂಥವ್ರಿಗೆ ಗೊತ್ತಿರುತ್ತೆ, ಸಣ್ಣ ಪುಟ್ಟ ವೇಸ್ಟ್ ಐಟಮ್ ಕೂಡ ತುಂಬ ಅಮೂಲ್ಯವಾದದ್ದು ಅಂತ ಎತ್ತಿ ಜೋಪಾನ ಮಾಡ್ತೀವಿ. ಹಾಗೆಯೇ ಇದನ್ನು ಕೂಡ ಇದನ್ನು ಅಲ್ಲಿಂದ ಕಳಿಸಿದ್ದಕ್ಕೆ ಅದ್ರ ವ್ಯಾಲ್ಯೂ ತುಂಬಾ ಜಾಸ್ತಿ ಆಯಿತು. ಯಾಕಂದರೆ ಕೆಲವೊಂದು ಸತಿ ಬೇಕು ಅಂತ ಅಂದಾಗೂ ಸಿಗಲ್ಲ. ಇನ್ನು ಅಂಥದ್ರಲ್ಲಿ ಅಣ್ಣ ಸ್ಪೆಷಲ್ಲಾಗಿ ಕಾಳಜಿ ತಗೊಂಡು ಅಲ್ಲಿಂದ ಅಷ್ಟು ಪ್ರೀತಿಯಿಂದ ಕೊಟ್ಟು ಕಳಿಸಿದ್ದಾರೆ ಅಂತ ಅಂದಮೇಲೆ ಅದ್ರ ತೂಕ ಯಾವಾಗಲೂ ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಚಾಕ್ಲೇಟ್ಸು ಕಳಿಸಿದ್ರು ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು. ಹೇಳಿದ್ದೆ, ಚಾಕ್ಲೇಟ್ ಎಲ್ಲ ಕಳಿಸ್ಬೇಡಿ ಅಣ್ಣ, ಹಲ್ಲು ಹಾಳಾಗುತ್ತೆ, ಊಟ ಮಾಡಲ್ಲ ಅವಳು ಅಂತ ಅಂದ್ಬಿಟ್ಟು. ಫಸ್ಟ್ ಟೈಮ್ ಕಳಿಸ್ದಾಗ ದೂದ್ ಪೇಡ ಮತ್ತು ಚಾಕ್ಲೇಟ್ಸ್ ಎಲ್ಲ ತುಂಬ ಕಳಿಸ್ಬಿಟ್ಟಿದ್ರು. ಅದನ್ನೇ ನಾನು 1.5 ಮಂತ್ವರೆಗೂ ಇಟ್ಕೊಂಡು ತಿಂದು ಖಾಲಿ ಮಾಡಿದ್ದೆ, ಅಷ್ಟು ಚಾಕ್ಲೇಟ್ಸ್ ಇತ್ತು. ಸೊ ಚಾಕ್ಲೇಟ್ಸು ನಾನು ತಿನ್ನಲ್ಲ ಕಮ್ಮಿ, ಮತ್ತು ನನ್ನ ಮಗಳಿಗೆ ಕೊಟ್ಟರೆ ಅದೇ ಅಡಿಕ್ಟ್ ಆಗಿಬಿಡ್ತಾಳೆ ಅಂತ ಚಾಕ್ಲೇಟ್ಸ್ ಎಲ್ಲ ತುಂಬ ಅಂದರೆ ತುಂಬ ಕಮ್ಮಿ ಮಾಡಿದ್ದೆ. ಇದು ನೋಡಿ ಸಿಪ್ಪೆಲ್ಲ ತೆಗೆದು ಕ್ಲೀನಾಗಿ ನೀಟ್ ಮಾಡಿ ಕಳಿಸಿದ್ರು, ಟೈಮ್ ತಗೊಂಡು. ನಿಜ ಅಂದರೆ ತುಂಬ ಖುಷಿ ಆಯ್ತು ಅದನ್ನು ನೋಡಿದ ತಕ್ಷಣ. ಯಾಕಂದರೆ ಹಂಗೆ ಕಳಿಸಿದ್ರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಪಾಪುನ ಇಟ್ಕೊಂಡು ನಂಗೆ ಟೈಮ್ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕಾಳಜಿ ವಹಿಸಿ ಎಲ್ಲ ಕ್ಲೀನ್ ಮಾಡಿ ಕಳಿಸಿದ್ರು. ಇದು ತೆಂಗಿನದು ಒಂಥರ ಸಿಪ್ಪೆ ಥರ ಬರುತ್ತೆ, ಇದು ಫ್ಲವರ್ ಥರ ಮಾಡ್ಬೋದು. ಇದರಲ್ಲೂ ತುಂಬ ವೆರೈಟಿಯಾಗಿ ಕ್ರಾಫ್ಟ್ ಮಾಡ್ಬೋದು. ಅದನ್ನು ಕೂಡ ಕೇಳಿದ್ದೆ, ಇದನ್ನೆಲ್ಲ ಕಳಿಸಿದ್ರು. ಅದ್ರ ಜೊತೆಗೆ ಒಂದು ಸ್ಪೆಷಲ್ ಗಿಫ್ಟ್ ದರ್ಶನಂಗೆ ಕಳಿಸಿದ್ರು. ಅದನ್ನು ಕೂಡ ನೋಡಿ ತುಂಬ ಖುಷಿ ಆಯಿತು. ಅನ್ಕೊತಿರ್ಬೋದು ಅಷ್ಟು ವ್ಯಾಲ್ಯೂಬಲ್ ಏನಿಲ್ಲ ಅಲ್ವಾ ಇದರಲ್ಲಿ, ಇದಕ್ಕೆ ಯಾಕೆ ಇಷ್ಟು ಎಕ್ಸೈಟ್ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು. ಯಾವ ಥರ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸತಿ ಪಕ್ಕ ಇದ್ದರೂ ಕೆಲವೊಂದು ಬೆಲೆ ಗೊತ್ತಾಗಲ್ಲ ಅಂತಾರೆ. ಹಾಗೆ ಎಷ್ಟೋ ದೂರದಿಂದ ಬಂದಿರೋದಕ್ಕೆ ತುಂಬ ಬೆಲೆ ಜಾಸ್ತಿನೇ ಇರುತ್ತೆ. ಮತ್ತು ದರ್ಶನಂಗೆ ಪಿ ಬೇರೆ ಕಳಿಸಿದ್ರು ಅಣ್ಣ. ಅದಂತೂ ಅವಳು ಎಲ್ಲೂ ಬಿಡಲಿಲ್ಲ. ಅದು ನೋಡಿದ್ಮೇಲೆ, ಅದು ಕೊಟ್ಟಮೇಲಂತೂ ನನಗಂತೂ 2 ಡೇಸು ಫುಲ್ಲು ತಲೆನೋವು ಬಂದುಬಿಡ್ತು. ಅದ್ರ ಸೌಂಡ್ ಕೇಳಿ ಕೇಳಿ ಕೊನೆಗೆ ಅದು ಹಾಳಾಗೋವರೆಗೂ ಅದನ್ನು ಬಿಟ್ಟಿಲ್ಲ. ಅಷ್ಟು ಚೆನ್ನಾಗಿ ಯೂಸ್ ಮಾಡಿಕೊಂಡು ಎಂಜಾಯ್ ಮಾಡಿದ್ಲು ಆಟ ಆಡಿಕೊಂಡು. ಕೊನೆಗೆ ಅದು ಕಿತ್ತೋಗಿದ್ದಕ್ಕೆ ಸುಮ್ಮನೆ ಆದಳು ಅಷ್ಟೇ. ಚಾಕ್ಲೇಟ್ಸ್ ಎಲ್ಲ ದರ್ಶನಂಗೆ ತೋರಿಸ್ಲಿಲ್ಲ ನಾನು,
ಒಂದೇ ಒಂದು ಕೊಟ್ಬಿಟ್ಟು ಇನ್ನೆಲ್ಲ ಎತ್ತಿಟ್ಬಿಟ್ಟೆ, ಊಟ ಮಾಡಲ್ಲ ಅವನು ಅಂತಂದ್ಬಿಟ್ಟು. ಸೊ ಇದಿಷ್ಟು ಪಾರ್ಸಲ್ಲು. ಇವು ಕೂಡ ಎಲ್ಲ ಯೂಸ್ ಮಾಡ್ಕೋಬೇಕು. ಸ್ವಲ್ಪ ಅಷ್ಟೇ ಯೂಸ್ ಮಾಡಿದ್ದೀನಿ, ಇನ್ನೆಲ್ಲ ಟೈಮ್ ಆಗ್ತಿಲ್ಲ. ಪಾಪು ಇರೋದ್ರಿಂದ ಅವಳನ್ನ ಮಲಗಿಸಿ ಆ ಟೈಮಲ್ಲಿ ನಾನು ಬ್ಲಾಗ್ಸ್ ಎಲ್ಲ ಮಾಡೋದು, ಮತ್ತು ವೀಡಿಯೋನೂ ಅಷ್ಟೇ ಕ್ರಾಫ್ಟ್ದೆಲ್ಲ. ಹಾಗಾಗಿ ಎಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕಿರೀಶನ ಖಂಡಿತ ಇದು ಯಾವುದೂ ಒಂದನ್ನು ಕೂಡ ವೇಸ್ಟ್ ಮಾಡಲ್ಲ, ಎಲ್ಲನೂ ಯೂಸ್ ಮಾಡ್ಕೊಳ್ತೀನಿ ಹಂಗಂತ ಹೇಳ್ತೀನಿ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಿರೀಶನ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಕಳಿಸ್ಕೊಟ್ಟಿದ್ದಕ್ಕೆ. ಕ್ರಾಫ್ಟ್ ಅದನ್ನು ಮಾಡೋದನ್ನು ಮರ್ತೋದ್ರೆ ಇದನ್ನು ಕಳಿಸ್ಕೊಟ್ರೆ ಮರೆಯಲ್ಲ ನಾನು. ಇದು ಫೈನಲ್ ಲುಕ್ಕು. ಎತ್ತಿನ ಗಾಡಿ ಮಾಡಿದ್ವಿ, ಸುಮ್ಮನೆ ಇದು ಫಿನಿಶಿಂಗಿಗೆ ಅಂತ ಅಂದ್ಬಿಟ್ಟು ರಾಮ ಹನುಮಂತ ಕೂರಿಸ್ಬಿಟ್ಟು ವಿಡಿಯೋ ಮಾಡಿದ್ವಿ. ಈ ಥರ ನೋಡಿ, ಅದೆಲ್ಲ ಬಂಬ್ ಯೂಸ್ ಮಾಡಿಕೊಂಡೆ ಮಾಡಿರೋದು. ಸ್ಟಾರ್ಟಿಂಗು ನನಗೂ ತಲೆ ಓಡಲಿಲ್ಲ ಯಾವ ಥರ ಮಾಡಬೇಕು ಅಂತ, ಬಟ್ ಟ್ರೈ ಮಾಡಿದೆ ಆ ಥರ. ಇವಾಗೂ ಕೂಡ ಅದನ್ನು ಹಾಗೆ ಇಟ್ಟಿದ್ದೀನಿ. ಇದು ಅಷ್ಟೇ, ಫ್ಲವರಿಂದ ಫ್ಲವರ್ ಮಾಡಿದ್ದೆ, ಪೇಂಟ್ ಎಲ್ಲ ಮಾಡಿಬಿಟ್ಟು ವಾಸಲ್ಲಿ ಇಡೋ ಥರ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಒಂಥರ ನ್ಯಾಚುರಲ್ ಆಗಿರೋದನ್ನೆಲ್ಲ ಯೂಸ್ ಮಾಡಿಕೊಂಡು. ಸೊ ಅದೆಲ್ಲ ನೋಡಿದ್ದಾದಮೇಲೆ ನಮ್ಮ ಮನೆಯವರು ಹೊರಗಡೆ ಹೋಗಬೇಕು, ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು. ಇನ್ನೇನು ಫಸ್ಟು ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡಿ, ಟಿಫನ್ ಇನ್ನೂ ಮಾಡಿರಲಿಲ್ಲ, ಫಸ್ಟು ಪೂಜೆ ಮಾಡಿಬಿಡೋಣ ಅಂತ ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಮುಗಿಸಿದ್ರೆ ಒಂಥರ ಸಮಾಧಾನ. ಎಲ್ಲೇ ಹೊರಗಡೆ ಹೋಗ್ಬೇಕಾದ್ರೂ ಅಷ್ಟೇ, ಫಸ್ಟು ಪೂಜೆ ಆದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಥರ ಫೀಲ್ ಆಗುತ್ತೆ. ಒಂದೊಂದು ಸತಿ ಹುಷಾರಿಲ್ಲ ಅಂತ ಅಂದಾಗ, ಕೆಲವೊಂದು ಟೈಮ್ ತುಂಬ ಕೆಲಸ ಇದ್ದಾಗ ಸ್ಕಿಪ್ ಮಾಡಲೇಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ಸಮ್ಟೈಮ್ಸ್ ಆ ಕಡೆ ಈ ಕಡೆ ಆಗುತ್ತೆ. ನಮ್ಮ ಮನೆಯವ್ರು ಇದ್ದಿದ್ದರಿಂದ ಸಮಾಧಾನ ಆಯಿತು. ಯಾಕಂದರೆ ಅವರಿದ್ದರೆ ದರ್ಶನನ ನೋಡ್ಕೋತಾ ಇರ್ತಾರೆ, ನಾನು ಇನ್ನೆಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಬಿಡ್ಬೋದು. ದೇವ್ರ ಪೂಜೆನೂ ನೆಮ್ಮದಿಯಾಗಿ ಪೂಜೆ ಮಾಡಿ ಒಂದು 5 ನಿಮಿಷ ಕುತ್ಕೋಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಹೊರಗಡೆ ಹೋಗಬೇಕು ಅಂತ ಹೇಳಿದ್ರಲ್ವ, ಹಾಗಾಗಿ ಬೇಗ ಬೇಗ ಟಿಫನ್ ಮುಗಿಸ್ಕೊಂಡ್ವಿ. ಚಪಾತಿ ಮತ್ತು ಪಲ್ಯ ಮಾಡಿದ್ದೆ, ತಿಂದ್ಕೊಂಡು ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು, ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ನನಗೆ. ನಾನೇಂತಕ್ಕೆ ಕೆಲಸಕ್ಕೆ, ಹೋಗ್ಬಿಟ್ಟು ಬನ್ನಿ ಅಂತಿದ್ದೆ. ಅವರು ಇಲ್ಲ ಬನ್ನಿ, ನಿಮ್ಮ ಜೊತೆನೇ ಹೋಗಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಅಲ್ಲೊಂದಲ್ಲಿ ಗೊತ್ತಾಯಿತು ನಮಗೆ ಲವ್ ಮಾಕ್ಟೈಲ್ ಮೂವಿ 3ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇದೇನೇನ ಕೆಲಸ ಇರೋದು ಅಂತ ನಾನು ಕೇಳಿದ್ದಕ್ಕೆ, ಇದು ಕೆಲಸಕ್ಕಿಂತ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು, ಅದರಲ್ಲೂ ಲವ್ ಮಾಕ್ಟೈಲ್ 3 ಹೋಗಿದ್ದಿದ್ದಲ್ವಾ, ಸ್ವಲ್ಪ ಅಪ್ಪ ಮಗಳ ಸೆಂಟಿಮೆಂಟ್ ಜಾಸ್ತಿ ಇತ್ತು ಆ ಮೂವಿಯಲ್ಲಿ. ಹಾಗಾಗಿ ಇಬ್ಬರಿಗೂ ಸರ್ಪ್ರೈಸ್ ಅನ್ನೋ ಥರ ಕರ್ಕೊಂಡೋದ್ರು. ಫುಲ್ ಖುಷಿ ಆಯಿತು. ಹೋಗೋಕ್ಕೆ ಮುಂಚೆನೇ ಒಂದಿಷ್ಟು ಪೋಸ್ಟರ್ಗಳು ನೋಡಿ ಒಂಥರ ಎಕ್ಸೈಟ್ ಆಗಿದ್ವಿ, ಯಾವ ಥರ ಇರುತ್ತೋ ಮೂವಿ ಅಂತ ಅಂದ್ಬಿಟ್ಟು. ಯಾಕಂದರೆ ಫಸ್ಟು ಸೆಕೆಂಡ್ ಎರಡೂ ಬರೀ ಲವ್ ಬೇಸೇ ಇತ್ತಲ್ಲ, ಕಪಲ್ ಲವ್ ಬೇಸ್ ಇತ್ತು. ಸೊ ಇದು ಅಪ್ಪ ಮಗಳ ಲವ್ ಯಾವ ಥರ ತೋರಿಸಿರ್ತಾರೆ, ಯಾವ ಥರ ಎಕ್ಸಿಕ್ಯೂಟಿವ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಫುಲ್ ಖುಷಿಯಾಗಿದ್ವಿ. ಆ್ಯಕ್ಚುಲಿ ನಾವು ಹೋಗೋ ಟೈಮ್ಗೆ ಆಲ್ಮೋಸ್ಟು ಮೂವಿನ ಥಿಯೇಟ್ರಿಂದ ತೆಗಿಯೋ ಟೈಮ್ಗೆ ಹೋಗಿದ್ದಿದ್ದಲ್ವ, ಹಾಗಾಗಿ ಫುಲ್ ಖಾಲಿ ಇತ್ತು. ಆರಾಮ್ಸೆ ಥಿಯೇಟ್ರ್ ಫುಲ್ ನಮ್ಮದೇ ಅನ್ನೋ ಫೀಲಲ್ಲಿ ಕುತ್ಕೊಂಡು ಮೂವಿ ನೋಡ್ತಾ ಇದ್ವಿ. ಇದು ಫಸ್ಟ್ ಟೈಮ್ ಏನಲ್ಲ ದರ್ಶನ್ ಹಿಂಗೆ ಮೂವಿಗೆ ಕರ್ಕೊಂಡು ಹೋಗಿದ್ದಿದ್ದು. ಫಸ್ಟ್ ಟೈಮು ನಾವು ಹೋಗಿದ್ದಿದ್ದು ಕಾಂತಾರ ಮೂವಿಗೆ. ಆವಾಗಂತೂ ಸೆಕೆಂಡ್ ಡೇ ಫಸ್ಟ್ ಶೋಗೆ ಹೋಗಿದ್ವಿ ಕಾಂತಾರ ಮೂವಿಗೆ. ಅವಾಗಂತೂ ಫುಲ್ ರಶ್ಶು, ಫುಲ್ ಸೌಂಡು. ಅಪ್ಪಾ, ದರ್ಶನ ಅಂತೂ ಹೆಂಗೆ ನೋಡ್ತಾಳೋ ಅಂತ ಭಯಪಟ್ಟಿದ್ವಿ. ಅದೇ ಫಸ್ಟ್ ಮೂವಿ ತೋರಿಸಿದ್ದಿದ್ದು ಅವಳಿಗೆ. ಚೆನ್ನಾಗಿ ನೋಡ್ಕೊಂಡು ಎಂಜಾಯ್ ಮಾಡಿದ್ಲು, ಅದನ್ನು ಕೂಡ ಇನ್ಸ್ಟಾದಲ್ಲಿ ಹಾಕಿದ್ದೀನಿ, ಟೈಮ್ ಇದ್ದರೆ ನೋಡಿ ಆಯಿತಾ. ಆಮೇಲೆ ಮೂವಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ವಿಷ್ಣುವರ್ಧನ್ ಅವ್ರದ್ದು ಒಂದೆರಡು ಕ್ಲಿಪ್ಸು ಸಾಂಗ್ಸ್ ಎಲ್ಲ ಹಾಕಿದ್ರು. ನೋಡ್ತಾ ಒಂಥರ ಖುಷಿ ಆಯಿತು. ಇವೆಲ್ಲ ಮಿಸ್ ಮಾಡ್ಕೋತೀವಿ, ಇವಾಗೆಲ್ಲ ಇದು ನೋಡೋಕ್ಕೆ ಆಗಲ್ಲ, ಇನ್ನು ಟಿ ವಿಗಳಲ್ಲೂ ಹಾಕೋದು ತುಂಬ ಅಪರೂಪ ಅಂತ. ಸೊ ಅದಾದಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗೇ ಇದೇನಪ್ಪ ಹಿಂಗಿದೆ ಅಂತ ಅನ್ನಿಸ್ತು, ಬಟ್ ಎಂಡಿಂಗ್ ಹೋಗ್ತಾ ಹೋಗ್ತಾ ಗೊತ್ತಾಯಿತು. ತುಂಬ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗಾಗಿ. ಎಲ್ಲೂ ಕೂಡ ಏನೂ ಬೋರ್ ಆಗಲಿಲ್ಲ. ಮಕ್ಕಳಿರೋಂಥವ್ರು ಮಿಸ್ ಮಾಡ್ದಲೇ ಈ ಮೂವಿನ ನೋಡಿದ್ರೆ ಚೆನ್ನಾಗಿರುತ್ತೆ. ಅಪ್ಪ ಅಮ್ಮನ ಜೊತೆ ಎಲ್ಲ ಕುತ್ಕೊಂಡು ನೋಡಿದಾಗ ಅವ್ರಿಗೂ ಕೂಡ ಒಂದು ಸ್ವಲ್ಪ ಸ್ಪೆಷಲಾಗಿ ಫೀಲ್ ಆಗುತ್ತೆ. ದರ್ಶನ ಅಂತೂ ಎಂಡಿಂಗ್ವರೆಗೂ ಅಪ್ಪ 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 ಅಂತಲೇ ಇದ್ಲು. ನಾನು ಮೂವಿ ನೋಡಿದ್ದಕ್ಕಿಂತ ಹೆಚ್ಚಾಗಿ
ಅವರಿಬ್ಬರನ್ನೂ ನೋಡ್ಕೊಂಡೇ ಇದ್ದೆ. ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು. ನಮ್ಮನೆಯವ್ರು ಮೂವಿ ನೋಡಮ್ಮ ಫಸ್ಟು ಅಂತಿದ್ರು. ಇಲ್ಲ ನಾನು ಫಸ್ಟು ಆ ಕಡೆ ನೋಡೋದು, ಈ ಕಡೆ ನೋಡೋದು. ಮೂವಿ ನೋಡೋದು, ಇವ್ರು ಅಲ್ಲಿಂದ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್‌ಪ್ರೆಷನ್ ಬಂದು ಅಂದ್ರೆ ಟಕ್ ಅಂತ ದರ್ಶನನ್ ನೋಡ್ದಂಗ್ ಮಾಡ್ತಿದ್ದೆ. ಖಾಲಿ ಥಿಯೇಟರ್ ಇದ್ದಿದ್ದಕ್ಕೂ ಅದಕ್ಕೂ ಒಂಥರ ಇನ್ನೂ ಚೆನ್ನಾಗಿತ್ತು. ಆ ಮೂವಿನ ನೀವು ಡೈರೆಕ್ಟಾಗಿ ನೋಡಿದ್ರೆ ಇಲ್ಲ ನೋಡಿದರೆ ಗೊತ್ತಾಗುತ್ತೆ. ಚೆನ್ನಾಗಿತ್ತು ಮೂವಿ ಅಂತೂ. ಮತ್ತು ಬೀಚ್ ಸೈಡೆಲ್ಲ ಸೀನ್ ಬರ್ತಿದ್ದಂಗೆ ಅಪ್ಪ ನೀರು ನೀರು ಅಂತಿದ್ಲು ದರ್ಶನ. ಇನ್ನು ನೆಕ್ಸ್ಟ್ ಟೈಮು ಮಿಸ್ ಮಾಡ್ದಂಗೆ ಬೀಚೆಲ್ಲ ಕಡೆ ಹೋದರೆ ತುಂಬ ಹೊತ್ತು ಆಟ ಆಡಿಸ್ಬೇಕು ದರ್ಶನನ ಅಂತ ಅಂದ್ಕೊಂಡ್ವಿ. ಲಾಸ್ಟ್ ಟೈಮ್ ಹೋದಾಗ ಜಾಸ್ತಿ ಆಟ ಆಡೋಕ್ಕೂ ಆಗಲ್ಲ, ಟೈಮೂ ಇರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದ್ರಂತೂ ಎಲ್ಲ ಯಾವುದೇ ಮಿಸ್ ಮಾಡ್ದಂಗೆ ಎಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂತೂ ಇಂತೂ ಸರ್ಪ್ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಖುಷಿ ಅಂತೂ ಫುಲ್ ಆಯಿತು. ಯಾಕಂದರೆ ಮೊದಲೇ ಹೇಳಿ ಹೋಗಿದ್ದಿದ್ರೆ ಅಷ್ಟು ಖುಷಿ ಆಗ್ತಿತ್ತೇನೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರಲ್ವಾ, ಹಾಗಾಗಿ ಅದು ಇನ್ನೂ ಡಬಲ್ ಆಯ್ತು ಆ ಖುಷಿ. ಮೂವಿ ಎಲ್ಲ ನೋಡಿಕೊಂಡು ಹೊರಗಡೆ ಇನ್ನೇನು ಊಟ ಏನು ಮಾಡೋಕ್ಕೆ ಹೋಗಲಿಲ್ಲ. ಪಾಪುಗೆ ಮಾತ್ರ ಫ್ರೂಟ್ ಜ್ಯೂಸ್ ಒಂದು ಕುಡಿಸ್ಕೊಂಡು ಮನೆಗೆ ಬಂದು ಬೇಗ ಬೇಗ ಊಟ ಎಲ್ಲ ಮುಗಿಸಿ ದರ್ಶನನ್ನು ನಿದ್ದೆ ಮಾಡಿಸ್ದೆ. ಮೂವಿಯಲ್ಲೇ ಮಲ್ಕೊಂಬಿಡ್ತಾಳೆ, ಮೂವಿ ನೋಡಲ್ಲ ಅಂದ್ಕೊಂಡಿದ್ದೆ. ಮೂವಿ ನೋಡಿಕೊಂಡು ಮತ್ತು ಅದು ಬ್ಯಾಗ್ ಬೇರೆ ಒಂದು ಹಾಕ್ಕೊಂಡಿದ್ಲ ಸ್ಕೂಲ್ಗೆ ಹೋಗೋ ಥರ. ಅದರಲ್ಲಿ ಸ್ಕೆಚ್ ಪೆನ್ನು ಅದು ಇದು ಎಲ್ಲ ಇಟ್ಕೊಂಡಿದ್ಲು. ಅಲ್ಲೂ ಕೂಡ ನಾನು ಹೋಗ್ತೀನಿ ಸ್ಕೂಲ್ಗೆ ಅನ್ನೋ ಥರ ಅವಳು ಪಾಪು ಮೂವಿಲಿ ಸ್ಕೂಲ್ಗೆ ಹೋಗೋ ಸೀನ್ ಬಂದರೆ ನಾನು ಹೋಗ್ತೀನಿ ಅನ್ನೋ ಥರ ಎಲ್ಲ ಮಾಡ್ತಾಯಿದ್ಲು. ನೋಡ್ತಾ ಇರ್ಬೋದು ಅಲ್ಲಿ ಎಕ್ಸ್ಪ್ರೆಷನ್ಗೆ ಇಲ್ಲಿ ಎಕ್ಸ್ಪ್ರೆಷನ್ಗೂ. ಅದು ಫುಲ್ ಕತ್ಲೆ ಇದ್ದಿದ್ದಕ್ಕೂ ಅದಕ್ಕೂ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಊಟ ಎಲ್ಲ ಮಾಡಿ ಒಂದೊಳ್ಳೆ ಕಾಫಿ ಕುಡಿದ್ವಿ. ಮುಗೀತು ಇವತ್ತಿನ